ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಾನು ಒಬ್ಬನೇ ವೀಡಿಯೋ ಮಾಡ್ತಿದ್ದೀನಿ ಅಂತ ಶಾಕ್ ಆಗಬೇಡಿ. ಇಬ್ಬರು ಕೂತಿದ್ದಾರೆ ಗೈಸ್ ಇಲ್ಲಿ. ಏನು ಅಂದರೆ ಇವತ್ತು ಮನೇಲಿ 3 ಜನ ಇದ್ವಲ್ಲ, ಫುಲ್ ಬೋರ್ ಆಗ್ತಿತ್ತು ಅಂದ್ಬಿಟ್ಟು ಲಂಚ್ ಪ್ಲ್ಯಾನ್ ಮಾಡಿದ್ದೀವಿ ಗೈಸ್. ನಾವು ಆದಮೇಲೆ ನಾವು ಲಂಚ್ ಮಾಡಬೇಕಾದ್ರೆ ಅಂದರೆ ಲಂಚ್ ಪ್ರಿಪೇರ್ ಮಾಡಬೇಕಾದ್ರೆ ಏನೇನು ಮಾಡ್ತೀವಿ, ಏನೇನು ತರಲೆ ಮಾಡ್ತೀವಿ ನೋಡ್ತಾ ಇರಿ, ನಗ್ತಾ ಇರಿ, ಖುಷಿ ಪಡ್ತಾ ಇರಿ ಗೈಸ್. ಮತ್ತು ಈ ಚಾನಲ್ನ, ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಮತ್ತು ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ ಗೈಸ್. ಓಕೆ ಗೈಸ್, ಬನ್ನಿ ನಾವೇನೇನು ಮಾಡ್ತೀವಿ ಅಂತ ನೋಡೋಣ. ಗೈಸ್ ನೋಡಿ ಗೈಸ್, ಪ್ರಿಪ್ರೇಷನ್ ಈಸ್ ಗೋಯಿಂಗ್ ಆನ್. ಮದು ಫುಲ್ ಸೀರಿಯಸ್ ಆಗಿ ನೋಡಿ ಗೈಸ್, ಒಂದು ಫೇಸ್. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ನೋಡಿ ಗೈಸ್, ಅವ್ರು ಪಡ್ತಾ ಇರೋ ಕಷ್ಟಗಾರ ಇಲ್ಲಿ ಲೈಕ್ ಮಾಡಬೇಕು ಗೈಸ್. ನೋಡಿ ಅಲ್ಲಿ ಗೈಸ್, ಆಗಸ್ಟಿನ್ ನೋಡಿ ಗೈಸ್. ಗೈಸ್, ಇಷ್ಟೊತ್ತು ಅಣ್ಣ ಫುಲ್ ಫೀಲಿಂಗ್ ಅಲ್ಲಿ ಇದ್ದ ಗೈಸ್. ಯಾಕೆ ಅಂತಂದ್ರೆ ಕಣ್ಣಲ್ಲಿ ಫುಲ್ ನೀರು ಬರ್ತಾ ಇತ್ತು ಗೈಸ್ ಅವನಿಗೆ. ಅದು ಗೈಸ್, ಅವ್ನು ನೋಡಿ, ಮುಖ ತೋರ್ಸು. ಅವ್ನ ಕಣ್ಣು ನೋಡಿ ಗೈಸ್. ನೈಟ್ ಎಲ್ಲ ಫುಲ್ ನಿದ್ದೆ ಇಲ್ಲ ಗೈಸ್ ಅವನಿಗೆ. ನೈಟ್ ಎಲ್ಲ ಫುಲ್ ನಿದ್ದೆ ಇಲ್ಲ, ಅಳ್ತವನೆ. ಯಾಕೆ ಅಳ್ತವನೆ ಅಂತ ನಮ್ಗಂತೂ ಗೊತ್ತಾಗಿಲ್ಲ. ಆಮೇಲೆ ನೋಡಿದ್ರೆ ಅಣ್ಣ ಈರುಳ್ಳಿ ಕಟ್ ಮಾಡೋ ಇದಕ್ಕೆ ಅಳ್ತಾ ಇರೋದು ಗೈಸ್. ಈರುಳ್ಳಿ ಕಟ್ ಮಾಡೋದಕ್ಕೆ ಲಾಜಿಕೆ ಇಲ್ಲ. ಅಲ್ಲ, ನೈಟ್ ಎಲ್ಲ ಕಟ್ ಮಾಡ್ತಾರೆ, ಇವಾಗ ಈರುಳ್ಳಿ ನೈಟ್ ಎಲ್ಲ ಆಗ್ತಿದ್ದ. ಮತ್ತೆ ನೆಕ್ಸ್ಟ್ ನನ್ನ ಪಾಟು ಏನು ಅಂತಂದ್ರೆ ಕಬಾಬ್ನ ಮ್ಯಾರಿನೇಟ್ ಮಾಡ್ಕೋಬೇಕು ಗೈಸ್. ಹೇಳೋ ಮಗ ಗೈಸ್, ಮ್ಯಾರಿನೇಟ್ ಕರೆಕ್ಟಾ? ಮ್ಯಾರಿನೇಟಾ ಮಾರಿನೈಟಾ ಗೈಸ್? ನನಗೆ ಅದೆಲ್ಲ ಪ್ರೊನೌನ್ಸಿಯೇಷನ್ ಬರ್ತಾ ಇಲ್ಲ ಗೈಸ್. ನನ್ನ ಪ್ರಕಾರ ಮ್ಯಾರಿನೇಟ್ ಮಾಡ್ಕೊಬೇಕು. ಬನ್ನಿ ಹೋಗೋಣ ಗೈಸ್. ನಾವು ಇವಾಗ ಕಬಾಬ್ ಮಾಡ್ತಾ ಇದೀವಿ ಗೈಸ್. ಕಬಾಬ್ ಮಾಡೋದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು, ಏನೇನು ಮಾಡಬೇಕು ಅಂತ ಅಗಸ್ಟಿನ್ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾನೆ ಗೈಸ್. ಮತ್ತೆ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಮತ್ತೆ ನಾವು ಮಾಡೋ ತರಲೆಗಳನ್ನ ನೋಡಿ ಮಜಾ ಮಾಡಿ ಗೈಸ್. ಮಗ ಶುರು ಮಾಡು. कौन है ये लोग? कहाँ से आते हैं? ಹೇಳೋ, ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಇವಾಗ? ಫಸ್ಟು ಸೌಂಡ್ ಸೇರಿ ಅದು ಇನ್ಪಿಚ್ಚದ್ರ ಮಗ, ಸ್ವಲ್ಪ ಬೋಲ್ಡಾಗಿ ಮಾತಾಡು, ಜೋರಾಗಿ. ಇವತ್ತು ಇವತ್ತು ಕಬಾಬ್ ಮಾಡ್ತಾ ಇದೀವಿ. ಫಸ್ಟ್ ಅದಕ್ಕೆ ಒಂದು ರೆಡ್ ಕಲರ್ ತಗೊಂಡ್ಬರೋ ಅಂದ್ರೆ ಗ್ರೀನ್ ಕಲರ್ ತಗೊಂಡ್ಬಂದಿದ್ದೀರಾ? ಹೇಳು, ಜೋರಾಗಿ ಹೇಳೋದು. ಏನ್ ಮಾಡಿದೀವಿ ತಪ್ಪು ಅಂತ? ಏನ್ ತಪ್ಪು ಅಲ್ಲಿ? ರೆಡ್ ಕಲರ್ ತಗೊಂಡ್ಬರ್ರಿ ಅಂದ್ರೆ ಗ್ರೀನ್ ಕಲರ್ ತಗೊಂಡ್ಬಂದಾರೆ ಗೈಸ್ ಇವರು. ಗೈಸ್, ಹುಡುಗರು ಗೈಸ್, ನಮ್ಗೆ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನ್ ಗೊತ್ತಾಗಿದೆ ಅಂತ ನಿಂಗೆ ಬೈತವನೆ ಸೈಕ್ ನನ್ ಮಗ. ರುಚಿಗೆ ತಕ್ಕಷ್ಟು ಉಪ್ಪು, ಏನೋ ಇಷ್ಟ ಆಗ್ತಾ ಇದ್ದೀರಲ್ಲೋ. ಸೈಕ್ ಮಾಡಬಾರ್ದು. ಚೆನ್ನಾಗಿಲ್ಲ ಅಂದ್ರೆ ತಿನ್ಬೇಡ, ಹೋಗು. ಕನ್ನಡದಲ್ಲಿ ಏನಂತಾರೆ? ಅಚ್ಚ ಖಾರದ ಪುಡಿ ಮದು. ಖಾರದ ಪುಡಿ, ಅಚ್ಚ ಖಾರದ ಪುಡಿ, ಖಾರದ ಪುಡಿ ಅಷ್ಟೇ. ಅಯ್ಯೋ, ಅಚ್ಚ ಖಾರದ ಪುಡಿ ಏನೋ? ಖಾರದ ಪುಡಿ, ಸರಿ, ಖಾರದ ಪುಡಿ. ರುಚಿಗೆ ತಕ್ಕಷ್ಟು ಖಾರದ ಪುಡಿ ಅಂತ ಕಣೋ. ಸರಿ ಆಗಪ್ಪ. ರುಚಿಗೆ ತಕ್ಕಷ್ಟು ಖಾರದ ಪುಡಿ, ಇನ್ ಸ್ವಲ್ಪ ಖಾರದ ಪುಡಿ ಹಾಕ್ತಿರೇನೋ ಅಲ್ಲ? ಹಾಕತೆ ಯಾಕೋ ಹಾಕ್ಲ ಬಿಡತ್ ಆಗ್ತಿದ್ಯಲ್ಲೋ. ಅಮ್ಮ ಖಾರ ಆಗ್ಬಿಡು, ಏನೋ ಮಾಡೋದು ಗೈಸ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನೆಕ್ಸ್ಟು ಮೊಟ್ಟೆ ತೆಗ್ದಾಕ್ತೀನಿ. ಭಯ ಆಗುತ್ತೆ ಗುರು. ಲಾಸ್ಟಲ್ಲಿ ತಾನೇ ಹಾಕ್ತೀಯ ಅದ್ರ ಮೇಲೆ? ಫುಲ್ಲೇ ಇರ್ ಮದು.
ಮಗ ಕೈಯಲ್ಲಿ ತಾನೇ ಮಿಕ್ಸ್ ಮಾಡ್ತೀಯಾ? ಇಲ್ಲ, ಕಾಲಲ್ಲಿ. ಕಾಲಲ್ಲಿ. ಗೈಸ್ ನಾವು ಡಿಫ್ರೆಂಟ್ ಆಗಿ ಮಾಡ್ತಾ ಇದೀವಿ ಗೈಸ್. ಹಾಕ್ಲೇಬೇಡ, ಸಾಕು. ಜಾಸ್ತಿ ಕ್ಯಾಮ್ರಾ ಮಾಡ್ಕೊಂಡು ಮಗ ತಿನ್ನೋ ತರ ಮಾಡ್ತಿಲ್ಲ. ಅವಾಗ ಗೈಸ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರಬೇಕು ಗೈಸ್. ಚಿಕನ್ ಎತ್ತಾಕು ಕುಡೀಲಿ. ಮಿಕ್ಸ್ ಮಾಡಲ್ವಾ? ಅದೇನೋ ಮಿಕ್ಸ್ ಮಾಡ್ತೀವಿ. ಇವ್ನು ಯಾರು ತಿಕ್ಕಲ್ ತರ ಆಡ್ತವನೆ. ಮಗ ಮಿಕ್ಸ್ ಮಾಡು. ಕರೆಕ್ಟಾಗಿ ಮಿಕ್ಸ್ ಮಾಡೋ, ಕೈಯಲ್ಲಿ ಏನಾಗಲ್ಲ. ಒಂಥರ ಕ್ಯಾಬ್ರೇಜ್ ಮೇಲೆ ಬರ್ತೈತಿ, ಚೆನ್ನಾಗಿಲ್ಲ. ಏನ್ ಮಾಡ್ತಾ ಇದೀಯಾ ಅಂತ ಗೊತ್ತಾಗ್ತಿಲ್ಲ. ತಂದಿ ತಪ್ಪು ಮಾಡ್ದ. ಗ್ರೀನ್ ತಂದಿ ತಪ್ಪು ಮಾಡಿದ್ನಾ? ಇಲ್ಲ, ಮತ್ತೆ ಇದು ಯಾಕಲ್ಲ ನಿಮ್ಮೂರಲ್ಲಿ ಹಸಿರು. ಗೈಸ್ ಮಧು ನೋಡಿ ಗೈಸ್, ಸ್ವಲ್ಪ ಆ ಚಿಕನ್ ನೋಡ್ತಾ ಇದ್ದಾನೆ ಹೆಂಗಂದ್ರೆ ಅವನೇ ಬಾಯಿಗೆ ಹಾಕೊಂಡು ತಿನ್ಬಿಡೋ ತರ ಇದ್ದಾನೆ ಗೈಸ್. ಆದಿ ಮಾನವ. ಹೊಟ್ಟೆ ಹಸು ಆಗ್ತಿದೆ ಗೈಸ್. ಈ ನನ್ನ ಮಗ ಬೇರೆ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟು ಹೊಟ್ಟೆ ಹಸುಸ್ತಾವ ನನಗೆ. ಈ ನನ್ನ ಮಗ ಬೇರೆ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟು ಹೊಟ್ಟೆ ಹಸುಸ್ತಾವ ನನಗೆ. ಹಸುಸ್ತವನೆ, ಹೊಟ್ಟೆ ಹಸುಸ್ತವನೆ ಅಂತ. ಇಲ್ಲ ಮಗ, ಇನ್ನೂ ಮಿಕ್ಸ್ ಮಾಡು ಗೈಸ್. ನೀವು ಇದೇ ತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗೈಸ್, ಇಲ್ಲಾಂದ್ರೆ ಮೊಸರು ಜಾಸ್ತಿ ಆ ಟೆಕ್ಸ್ಚರ್ ಕರೆಕ್ಟಾಗಿ ಬರಲ್ಲ. ಇದೆಲ್ಲ ಖಾಲಿ ಆಗೋಯ್ತಾ? ಟೆಕ್ಸ್ಚರ್ ಇಸ್ ಮೇನ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಕಬಾಬ್. ಏನ್ ಮಗ ಕರೆಕ್ಟ್ ತಾನೆ ಹೇಳಿದ್ದು? ಎತ್ತು ಮಗ, ಒಂದೊಂದು ಬಿಸಿ ಆಗ್ತೀವಿ. ಮೊಸರು ಕುದಿಯೋ ಹಂಗೆ 2-3 ಎತ್ತಾಕು. ಇರೋ ಒಂದು ವಿಡಿಯೋ ಮಾಡಿ ಫಸ್ಟು. 1 by 1 ಹಾಕು ಮಗ. 1 2 3 4 5 10. ನೀರ್ ಹಾಕ್ಬಿಟ್ಟ ಕಣೋ, ನೀರ್ ಹಾಕ್ಬಿಟ್ಟ ಕಣೋ, ಹೋಗ್ಬಿಟ್ಟ ನೀರು. ನೀರ್ ಹಾಕ್ಬಿಟ್ಟಾಲೆ. ಮಾಡ್ದಾಗ ಕೊಟ್ರ ಅಟ್ಲೆ ಸುರಿಯೋ ಲೈ. ಕಿತ್ತಾಕು ಅಂತ ಅಂದಿದ್ ನೀನು, ಸುರಿಯೋ ಅಂತ ಇದೆಯಾ? ಮಿಕ್ಸ್ ಮಾಡೋ ಚೆನ್ನಾಗಿ. ಅಯ್ಯ ನಾ ಒಂಥರ ಇದ್ದಂಗೆ ಒಂದ್ಸರಿ ಇದಲ್ಲಪ್ಪ. ಸಾಕಾಗಲ್ಲ ಮಸಾಲ. ಅಯ್ಯ ಸಾಕಾಗುತ್ತೆ ಮಗ, ನೀನು ಚೆನ್ನಾಗಿ ಇದು ಮಾಡು. ಅಯ್ಯ ಅಕ್ಕಿ ಹಿಟ್ಟು ಹಾಕ್ಬೇಕು ಅನ್ಸುತ್ತೆ ಇದಕ್ಕೆ. ಕಾರ್ನ್ಫ್ಲವರ್ ಹಾಕ್ಬೇಕು. ಕಾರ್ನ್ಫ್ಲವರ್ ಅಕ್ಕಿ ಹಿಟ್ಟನ್ನ ಹಾಕ್ತಾನಂತ. ಹಾಕ್ತೀಯಾ? ಕೊಡ್ಲಾ? ಆಯ್ತಾ ಕಾರ್ನ್ಫ್ಲವರ್? ಹುಡುಕ್ಬೇಕು. ಇದ್ರೆ ಆದ್ರೆ ಅಕ್ಕಿ ಹಿಟ್ಗೂ ಕಾರ್ನ್ಫ್ಲವರ್ಗೂ ನನಗೆ ಡಿಫ್ರೆನ್ಸ್ ಗೊತ್ತಿಲ್ಲ. ಕೊಡು, ನಾನು ನೋಡ್ತೀನಿ. ಇದ್ದು ಹೆವಿ ನೀರಾಯ್ತು ಮಗ, ಕಾರ್ನ್ಫ್ಲವರ್ ಬೇಕೇ ಇವಾಗ. ಗೈಸ್ ಟೆಕ್ಸ್ಚರ್ ಇನ್ನೂ ಚೆನ್ನಾಗಿ ನಿಮಗೆ ಬರಬೇಕು ಅಂತಂದ್ರೆ ಕಾರ್ನ್ಫ್ಲವರ್ ಯೂಸ್ ಮಾಡಿ ಗೈಸ್. ಹಾಕ್ಲಿ ಮೊಸರು. ಕಾರ್ನ್ಫ್ಲವರ್ ಬೇಕೇ ಬೇಕು ಗೈಸ್. ಕಬಾಬ್ ಮಾಡ್ಬೇಕಾದ್ರೆ ಇನ್ನೂ ಜಾಸ್ತಿ ಹಾಕ್ಬೇಕು ಮಗ. ಸುರ್ದ್ಬಿಡು ಡಬ್ಬಾನೆ. ಹೇ ಡಬ್ಬಾ, ಸಾಕ್ ಬಿಡಲೇ. ಹಿಂಗೊಂದು ಚೀರ ಏಯ್ ಸಾಕು ಹೋಗೋ. ನನ್ನ ಕೈ ಮೇಲೆಲ್ಲ ಸುಡ್ದಾಲೆ. ಏನೋ ಮಾಡ್ತೀರಾ ಪರವಾಗಿಲ್ಲ. ಗೈಸ್ ಫಸ್ಟ್ ಟೈಮ್ ಅನ್ಕೊಂಡು ಏನು ಮಾಡಕ್ ಮಧು ಹಾಲ ಲೇಟ್ ಆಫ್ ಸೆಷನ್ ಪೋ. ಇವಾಗ ಕರೆಕ್ಟ್ ಟೆಕ್ಸ್ಚರ್ ಬಂತಲ್ಲಿ ನೋಡಿ ಇಲ್ಲಿ. ಅಲ್ಲ ಇನ್ನು ಸ್ವಲ್ಪ ಕಾರ್ನ್ಫ್ಲವರ್ ಹಾಕಿರ್ಬೇಕು. ಸಾಕು, ಅದು ಇನ್ನೂ ಸ್ವಲ್ಪ ಗಟ್ಟಿ ಮಸಾಲೆ ಬರಬೇಕು. ಸಾಕ್ಬಿಡು. ಗುದ್ ಮುಸ್ಕೊಂಡು ಅಟ್ಲೇ ಇಟ್ಬಿಟ್ಟು ಎಲ್ಲ ಮುಸ್ಕೊಂಡು ಗುದ್ಕೊಂಡು ತೊಗೊಂಡು ಅಂತ ಅಟ್ಲೇ ಇದ್ಬಿಟ್ಟೆ ಬಿಡು. ಫೈನಲ್ ಆಗಿ ಲೆಮನ್ ಹಾಕೊಳ್ಳೋಣ ಗೈಸ್. ಒಂಚೂರು ಮಿಕ್ಸ್ ಮಾಡಿ ಸಾಕು ಬ್ರೋ. ಗೈಸ್ ಕಬಾಬ್ ಮಿಕ್ಸ್ ರೆಡಿ ಆಗಿದೆ ಗೈಸ್. ಅದನ್ನ ಕಬಾಬ್ ಮಿಕ್ಸ್ ರೆಡಿ ಆಗಿದೆ, ಅದನ್ನ ಮಾರಿನೇಟ್ ಮಾಡ್ಬೇಕು ಗೈಸ್ ಇವಾಗ ನಾವು. ಗೈಸ್ ಇವಾಗ ನಾವು ಫ್ರೈಡ್ ರೈಸ್ ಮಾಡ್ತಾ ಇದೀವಿ ಗೈಸ್. ಅದು ಫ್ರೈಡ್ ರೈಸ್ ಅನ್ನಕ್ಕಾಗಲ್ಲ, ಎಗ್ ರೈಸ್ ಅನ್ನಕ್ಕಾಗಲ್ಲ ಗೈಸ್. ಇದಕ್ಕೆ ಫಸ್ಟ್ ನಾವು ಫ್ಯಾನ್ಗೆ ಎಣ್ಣೆ ಹಾಕೊಂಡಿದೀವಿ. ಕರೆಕ್ಟ್ ಹೇಳ, ಇವಾಗ ಫ್ಯಾನ್ ಅಂತ ಹೇಳ. ಪ್ಯಾನ್ಗೆ ಎಣ್ಣೆ ಹಾಕೊಂಡಿದೀವಿ. ಇವಾಗ ಅದಕ್ಕೆ ಈರುಳ್ಳಿ ಹಾಕೋತಾ ಇದೀವಿ ಗೈಸ್. ಚೆಲ್ಲು ಈರುಳ್ಳಿನ ಎಣ್ಣೆಗೆ ಹಾಕೋ ಅಂದ್ರೆ ಕೆಳಗಡೆ ಎಲ್ಲ ಹಾಕ್ತಾನೆ ಗೈಸ್. ಇವರೆಲ್ಲ ಶೆಫ್ ಅಂತೆ ಗೈಸ್. ಹುಡುಗರ ಕತೆ ಇಷ್ಟೇ ಅಣ್ಣ. ಫಸ್ಟ್ ಗಾರ್ಲಿಕ್ ಹಾಕಿರ್ಬೇಕು, ಬಿಡು ಆಮೇಲೆ ನೋಡ್ಕೊಳ್ಳೋಣ. ಎಲ್ಲ ಉಲ್ಟಾಕೋಣ ಇಲ್ಲೇ. ಗೈಸ್ ನೀವು ಈರುಳ್ಳಿ ಸ್ವಲ್ಪ ಬ್ರೌನಿಶ್ ಆದ್ಮೇಲೆ ಕ್ಯಾರೆಟ್ ಹಾಕೊಳ್ಳೋಣ, ಆಮೇಲೆ ಗಾರ್ಲಿಕ್ ಹಾಕೊಳ್ಳೋಣ. ಬೆಳ್ಳುಳ್ಳಿ ಶೆಫ್ ಅಲ್ಲ ಬಿಡಿಸಲ್ಲ ಭಟ್ರು
ಗೈಸ್ ಇವಾಗ ನಾವು ಬೆಳ್ಳುಳ್ಳಿ ಹಾಕೊಳ್ಳೋಣ ಗೈಸ್. ಬೆಳ್ಳುಳ್ಳಿ ಆಮೇಲೆ ನೆಕ್ಸ್ಟ್ ಹಂಗೆ ಕ್ಯಾರೆಟ್ ಹಾಕೊಂಡ್ಬೇಡ ಗೈಸ್. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಸ್ಕ್ವೇರ್ ಅಂದರೆ ಸ್ಕ್ವೇರು, ರೆಕ್ಟಾಂಗಲ್ ಅಂದರೆ ರೆಕ್ಟಾಂಗಲ್. ಏನಂತೀರ ಹೇಳು? ಸರ್ಕಲ್, ಟ್ರಯಾಂಗಲ್ ಗೈಸ್ ನಿಮ್ಗೆ ಇಷ್ಟ ಬಂದಾಗ ಕಟ್ ಮಾಡ್ಕೊಳ್ಳಿ ಗೈಸ್. ಮ್ಯಾಕ್ಸ್ ಎಲ್ಲ ಹೇಳ್ಕೊಟ್ಬಿಡು. A+2B ಏನದು? A+B = ಸ್ಕ್ವೇರ್. ನಮಗೆಲ್ಲ ಮ್ಯಾಕ್ಸ್ ಅಲ್ಲಿ ತುಂಬಾ ವೀಕ್ ಗೈಸ್ ನಾವೆಲ್ಲ. ಬನ್ನಿ ಕಲ್ತ್ಕೊಳ್ಳಿ ಮೊಟ್ಟೆ ಹೆಂಗ್ ಮಾಡ್ತಾರೆ ಅಂತ. ಎಲ್ಲ ಹೊಡೆದಾಕ್ತಾವ. ಈ ತರ ಹೊಡಿಬೇಕು ಗೈಸ್ ಮೊಟ್ಟೆ. ಗೈಸ್ ಇವ್ರು ನಮ್ಗೆ ಸೀನಿಯರ್ ಶೆಫು ಉಪ್ಪು ಹಾಕ್ತವ್ರೆ ಗೈಸ್. ಈ ತರ ಗೈಸ್ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ರೋಸ್ಟ್ ಆಗಲಿ. ಆಮೇಲೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿ ಲೈಕ್ ಎಗ್ ಬುರ್ಜಿ ತರ ಮಾಡ್ಕೋಬೇಕು ಗೈಸ್ ನೀವು. ಈಗ ಮೊಟ್ಟೆ ರೆಡಿ ಆಗಿದೆ ಗೈಸ್. ಇವಾಗ ಏನು ಅಂದ್ರೆ ರೈಸ್ ಹಾಕೊಬೇಕು. ಗೈಸ್ ರೈಸ್ ಹೆಂಗಿರ್ಬೇಕು ಅಂದ್ರೆ ಬೈತಾಗಿರ್ಬೇಕು. ಗೈಸ್ ವೈಟ್ ಆಗಲ್ಲ, ಉದ್ರುದ್ರಾಗಿರ್ಬೇಕು ಗೈಸ್. ಆವಾಗ ಫ್ರೈಡ್ ರೈಸ್ ಚೆನ್ನಾಗಿ ಬರುತ್ತೆ. ಫ್ರೈಡ್ ರೈಸ್ ಮಸಾಲ ಹಾಕೋಬೇಕು ಗೈಸ್. ಇದೆಲ್ಲ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಗೈಸ್. ಗೈಸ್ ನಮ್ಮ ಫ್ರೈಡ್ ರೈಸ್ ರೆಡಿ ಆಗಿದೆ ಗೈಸ್. ಇವಾಗ ನಮ್ಮ ಶೆಫ್ನ ಕರೀತಾ ಇದ್ದೀನಿ ಟೇಸ್ಟ್ ಮಾಡಕ್ಕೆ. ತಗೊಳ್ಳಲ್ಲ ಈ ಟೇಸ್ಟ್ ಮಾಡು. ಟೇಸ್ಟ್ ಮಾಡಿ ಬಾರೋ ಸಾಮ್ನೆ ಬೈ. ಹೆಂಗೈತೆ? क्या बात है सर, क्या बात है सर, क्या बात, ये बात है. ಏನ್ ಕಮ್ಮಿ ಆಗೈತೆ ಏನ್ ಜಾಸ್ತಿ ಆಗೈತೆ ಹೇಳಿ? ಸೀರಿಯಸ್ ಬಿಡ ರೈಸ್ನ. ಏನ್ ಮಾಡ್ತಿದ್ದೀರಾ ಮಗ ಇವಾಗ? ಗೈಸ್ ಕಬಾಬ್ ಮಾಡಕ್ಕೆ ಎಣ್ಣೆ ಹಾಕ್ತಿದ್ದೀನಿ ಗೈಸ್. ಹಾ ಅದನ್ನ ಯಾವ ಮೂಲೆಗೋ? ಅದು ಫುಲ್ ಹಾಕ್ಬಿಡಿ. ಕಮ್ಮಿ ಕಮ್ಮಿ ಇದು. ಒಂದು 10 ಲೀಟರ್ ಉಯ್ತೀರಾ? ಏನಕ್ಕೆ 10 ಲೀಟ್ರು? ಏನಕ್ಕೆ 10 ಲೀಟ್ರು? ಕಬಾಬ್ಗೆ 10 ಲೀಟ್ರು. 100 kg ಕಬಾಬ್ ಮಾಡ್ತಾ ಇದೀವ. ಅಲ್ಲಿ ಇನ್ನೂ ಎಷ್ಟು ಕೆಜಿ ಮಾಡ್ತಾ ಇದ್ದೀರಾ? 1 kg. ಸಾಲ್ರ ಗೈಸ್ ಹಿಂಡ್ತವನೇ ಗೈಸ್. ಅಣ್ಣ ಎಣ್ಣೆ ರೇಟು ಅಲ್ಲ ಮಗ, ಈ ಖುಷಿಗೆ ಬಿರಿಯಾನಿ ಮಾಡ್ಬೋದಿತ್ತು ತಾನೆ. ಹೂ ಅನ್ನು ಇಲ್ಲ ಹೂ ಅನ್ನು. ತಗೋ ಗೈಸ್. ಆಯಿಲ್ ಗೆಟ್ಟಿಂಗ್ ಬಿಸಿ. ಕರೆಕ್ಟ್ ಮಗ ಇಂಗ್ಲಿಷ್ ಮಾತಾಡಿದ್ ನಾನು. ಆಯಿಲ್ ಗೆಟಿಂಗ್ ಅವನ್ಗೆ ಸ್ಕಿನ್ ಬೇಕು. ಅವನ್ಗೆ ಇನ್ನು ಅದು ಶಿಷ್ಯ ಸ್ಕಿನ್ ತಿಂದು ಹಿಂಗಾಗಿರೋದು. ಸ್ಕಿನ್ನು ಗೈಸ್ ಇದು ಟೆಸ್ಟಿಂಗ್ ಗೈಸ್. ಇದು ಎಣ್ಣೆ ಬಿಸಿ ಆಗಿದೆಯಾ ಇಲ್ವಾ ಅಂತ ಟೆಸ್ಟಿಂಗ್. ಬಿಸಿ ಆಗಿದೆ ಅಲ್ಲಿ. ಒಂದೊಂದೇ ಹಾಕೋ ಗುರು. ಒಂದೊಂದೇ ಎಲ್ಲ ಕೂಡ ಒಂದು 2-3 ಎತ್ಕೊಂಡು ಹಿಂಗ್ ಬಿಡಲೇ. ಬಿಡ ಫಸ್ಟ್ ಟೈಮ್ ಮಾಡ್ತವನೆ ಕೆಲಸ ಮಾಡ್ಲಿ. ಗೈಸ್ ಏನೋ ಮಾಡ್ತಾನೆ ಗೈಸ್. ಏನು ಯಾಕೋ ನನ್ನ ಮಗ ಬೇಡ ಅಂತಂದಲ್ಲ ಮಗ ನೀನೇ ಹಾಕಿರ್ಬೋದಿತ್ತು. ಬಾ 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 ಗೈಸ್. ಏನೋ ಒಂಥರ ಸ್ಯಾಟಿಸ್ಫಿಕೇಶನ್ ಗೈಸ್. ನೋಡಿದ್ವಿ గైస్ ఏం ఫీల్ ఉండదు మామయ్య. 2-3 ಹಾಕೋದಲ್ಲ. ನೀನು ಮನೇಲಿ ಮಾಡ್ತೀಯ ಕಣೋ, ನಾನು ಮಾಡಲ್ಲ.
ಮಾಡು. ಸಾಕ್ಬಿಡು. ಎರಡೇ ಸತಿಗೆ ತಾಕ್ಬೇಕು. ಮುಗ್ದೆ. ಮಿಕ್ಸ್ ಆಯ್ತಾ ಇದನ್ನೆಲ್ಲ ಮಿಕ್ಸ್ అయిపోతున్నాను ఇంకా ఇదే కానీ ఉండు ಅಣ್ಣ ಚಿಕನ್ ಸಾಂಬಾರ್ ಮಾಡ್ತಾವನೆ ಎಣ್ಣೆಲ್ಲಿ ಯಾ ಬ್ರೋ ಗೈಸ್ ಏನು ಅಂತಂದ್ರೆ ಈಗ ಫ್ರೈಡ್ ರೈಸ್ ಕಬಾಬ್ ಎಲ್ಲ ಮಾಡಿ ಆಯ್ತು ಗೈಸ್. ತುಂಬಾ ಶ್ರಮ ಪಟ್ಟಾದ್ಮೇಲೆ ಈಗ ಫೈನಲ್ ಆಗಿ ಊಟ ಮಾಡಿ ರಿವ್ಯೂ ಕೊಡಕ್ಕೆಲ್ಲ ಕೂತಿದ್ದಾರೆ ಗೈಸ್. ಇವಾಗ ಫಸ್ಟ್ ಟೇಸ್ಟ್ ಮಾಡಿ ಹೇಳ್ತೀವಿ ಗೈಸ್ ಯಾವ ತರ ಇದೆ ಅಂತ. ಅದ್ರ ಮೇಲೆ ಇಲ್ಲ ಗಾಯ್ಸ್, ಹೆಂಗಿದ್ರು ತಿಂತಾ ಇರ್ಬೇಕು. ಅದ್ರ ಮೇಲೆ ನೋಡ್ರಿ ಒಬ್ಬ ಬ್ಯಾಟಿಂಗ್ ಮಾಡ್ತಾವ್, ನೀವೇನ ಮಾಡ್ಕೊಳ್ಳಿ ಅಂತ. ಫಸ್ಟ್ ಚಿಕನ್ ತಗೊಂಡು ರೈಸಲ್ಲಿ ಇಟ್ಕೊಳ್ಳಿ ಗೈಸ್. ಈರುಳ್ಳಿ ತಗೊಂಡು ಒಂಚೂರು ನಿಂಬೆಹಣ್ಣು ಇಟ್ಕೊಳ್ಳಿ. ಇವಾಗ ಇವಾಗ ತಿನ್ಬಿಟ್ಟು ಹಾಕೋಣ ಅವನು ಇವಾಗ ಅಂತೆ. ಗೈಸ್ ಕಬಾಬ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಗೈಸ್. झूठ बोलो झूठ बोलो झूठ बोलो, बार बार बोलो बार बार बोलो बार बार बोलो, हर जगह पे बोलो और जोर जोर से बोलो. ಯಾರು ಆಗ್ತಿದ್ದೀರಾ? ಗೈಸ್ ನಮ್ಗೆ ಗೊತ್ತಾಯ್ತು ಗೈಸ್, ನಿಮಗೂ ಬಾಯಲ್ಲಿ ನೀರು ಹೊಡ್ತೀವಿ. ನೀವು ಮಾಡ್ಕೊಂಡು ತಿನ್ನಿ, ಈ ಥರ ಎಂಜಾಯ್ ಮಾಡಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಹೊಟ್ಟೆ ತುಂಬ ತಿನ್ಕೊಳ್ಳಿ ಗೈಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಬೇಸಿಗೆ ಹಾಕ್ಕೊಳ್ರಿ ಗೈಸ್. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀವಿ. ಇವತ್ತಿನ ವ್ಲಾಗ್ ಇಷ್ಟೇ. ನಾವು ಮಾಡೋ ತರಲೆಗಳನ್ನ ನೋಡಿ ಖುಷಿ ಪಡಿ, ಇದು ನನಗೆ ಬೇಡ. ನೀವು ಮಾಡ್ಕೊಂಡು ತಿನ್ನಿ ಗೈಸ್. ಮತ್ತೆ ಸಿಗೋಣ. ಬೈ ಬಾಯ್.